ದರ್ಶನ್ ತೂಗುದೀಪ್ ಕನ್ನಡದ ಪ್ರಸಿದ್ಧ ನಟ, ನಿರ್ಮಾಪಕ, ಸಿನಿಮಾ ವಿತರಕ. ಇಂಥ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ? ರಿಯಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1977 ಫೆಬ್ರವರಿ 16ರಂದು ಜನನ. ಫ್ರೆಂಡ್ಸ್, ದರ್ಶನ್ ಹುಟ್ಟಿದ್ದು 1977 ಫೆಬ್ರವರಿ 16ನೇ ತಾರೀಕು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ. ಬೆಳೆದಿದ್ದು ಮೈಸೂರಿನಲ್ಲಿ. ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ, ತಾಯಿ ಮೀನಾ. ಈ ದಂಪತಿಯ 3 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ದರ್ಶನ್. ಇವರಿಗೆ ದಿನಕರ್ ಎಂಬ ತಮ್ಮ ಕೂಡ ಇದ್ದಾರೆ. ಹಾಗೇನೆ ದಿವ್ಯಾ ಎಂಬ ಅಕ್ಕ ಕೂಡ ಇದ್ದಾರೆ. ಇವರದ್ದು ಬಲಿಜ ನಾಯ್ಡು ಸಮುದಾಯ. ಸುಮಲತಾ, ಅಂಬರೀಶ್ ಹಾಗೂ ರಾಕಲೈನ್ ವೆಂಕಟೇಶ್ ಅವರು ಕೂಡ ಇದೇ ಸಮುದಾಯದವರು. ಮೈಸೂರಿನಲ್ಲಿ ಶಿಕ್ಷಣ, ಓದಿನಲ್ಲಿ ಲಾಸ್ಟ್. ದರ್ಶನ್ ಪ್ರಾಥಮಿಕ ಶಿಕ್ಷಣ ಪಡೆದದ್ದೆಲ್ಲ ಮೈಸೂರಿನಲ್ಲಿ. ಆದ್ರೆ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ರು. ಎಕ್ಸಾಮ್ ಟೆಸ್ಟ್ ಅಂದ್ರೆ ಭಯ ವಿಪರೀತ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ. ಒಂದ್ಸಲ ಫೇಲು ಆಗಿದ್ರು. ಹೀಗಿರುವಾಗ ಪ್ರಾಣಿಪ್ರಿಯ ದರ್ಶನ್ಗೆ ಮೈಸೂರಿನ ಕ್ಯೂರೇಟರ್ ಆಗಿದ್ದ ಪುಂಡರೀಕ ಎಂಬುವವರ ಪರಿಚಯ ಆಯಿತು. ಅವರಿಂದ ಪ್ರಭಾವಿತರಾದ್ರು. 10ನೇ ಕ್ಲಾಸ್ ಪಾಸ್ ಆದ್ರೆ ಝೂನಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡ್ರು. ಹಾಗೂ ಹೀಗೋ ಮಾಡಿ 10th ಅನ್ನ ಕಂಪ್ಲೀಟ್ ಮಾಡಿದ್ರು. ತಂದೆಯ ಅಣತಿಯಂತೆ ಡಿಪ್ಲೊಮೊ, ಸ್ವಲ್ಪ ದಿನ ಕಾಲೇಜ್, ನಂತರ ಚಕ್ಕರ್. 10th ಮುಗಿಸಿದ ದರ್ಶನ್ಗೆ ಡಿಪ್ಲೊಮೊ ಓದಿಸಲು ತಂದೆ ತೂಗುದೀಪ ಶ್ರೀನಿವಾಸ್ ಮುಂದಾದ್ರು. ಮಗ ಡಿಪ್ಲೊಮೊ ಓದಿದ್ರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜ್ಗೆ ಹೋದ ದರ್ಶನ್ಗೆ ಡಿಪ್ಲೊಮೊ ಕೂಡ ತಲೆಗೆ ಹತ್ತಲಿಲ್ಲ. ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿ. ತಂದೆ ಚಿತ್ರರಂಗದಲ್ಲಿ ಇದ್ದಿದ್ರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು. ಹಾಗಾಗಿ ಆಕ್ಟಿಂಗ್ ತರಬೇತಿ ಪಡೆಯೋಕೆ ಶಿವಮೊಗ್ಗದ ನೀನಾಸಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಪಡೆದ್ರು. ಆದ್ರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಹೇಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲಿಂದ ಬಂದ್ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಿ ಆದ ಬದಲಾವಣೆ ಕಂಡು ಸ್ವತಃ ತೂಗುದೀಪ ಶ್ರೀನಿವಾಸ್ ಆಶ್ಚರ್ಯಪಟ್ಟಿದ್ರಂತೆ. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಪ್ಪ 1995ರಲ್ಲಿ ನಿಧನ. ಕುಟುಂಬಕ್ಕೆ ಕಷ್ಟ. ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು. ಕೊನೆಗೆ 1995ರಲ್ಲಿ ಅಂದ್ರೆ ದರ್ಶನ್ ನೀನಾಸಂನಲ್ಲಿ ಇದ್ದಾಗಲೇ ನಿಧನರಾದ್ರು. ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರು. 100 ಜನ ಬಂದಿದ್ದನ್ನ ನೋಡಿದ ದರ್ಶನ್ ತಾನು ಕೂಡ ಸತ್ರೆ ನಟನಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. ಊಟಕ್ಕೂ ಪರದಾಡುವ ಪರಿಸ್ಥಿತಿ ಇತ್ತು. ಆಗ ಮನೆ ಜವಾಬ್ದಾರಿಯನ್ನ ಹಿರಿಮಗ 18 ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು. ಜೀವನ ನಿರ್ವಹಣೆಗೆ ಹಾಲು ಮಾರುವುದರಿಂದ ಹಿಡಿದು ಬೇರೆ ಬೇರೆ ಕೆಲಸವನ್ನ ಮಾಡಿದ್ರು. ಫ್ರೆಂಡ್ಸ್ ಜೊತೆ ಸೇರಿ ಮಾಡೆಲಿಂಗ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ರು. 1997ರಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್. ಮೊದಲಿಗೆ ಲೈಟ್ ಬಾಯ್, ನಂತರ ಕ್ಯಾಮರಾಮನ್. ಇಂಥ ದರ್ಶನ್ 1997ರಲ್ಲಿ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಆಕ್ಟಿಂಗ್ ಕನಸನ್ನ ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗ್ಲಿಲ್ಲ. ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ರು. ದಿನಕ್ಕೆ 150 ರೂಪಾಯಿ ಸಂಬಳ. ಮೊದಲ ದಿನವೇನೋ ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತ ಎಲ್ಲರೂ ಗೌರವ ಕೊಟ್ರು. ಆಮೇಲೆ ಅವಮಾನ. ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ದರ್ಶನ್ ಅವರಿಗೆ ಬಂತು. ಕೊನೆಗೆ ಮನಸ್ಸು ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ
ಅವರಿಂದ ಗೌರವ ಪಡೆದೇ ತೀರುತ್ತೀನಿ ಅಂತ ಹಠಕ್ಕೆ ಬಿದ್ರು. ಲೈಟ್ ಬಾಯ್ ಆಗಿ ಮುಂದುವರೆದ್ರು. ಬಳಿಕ ಖ್ಯಾತ ಸಿನಿಮಾಟೋಗ್ರಾಫರ್ BC ಗೌರಿಶಂಕರ್ ಅವರ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆದ್ರು. ಇವರು ನಟಿ ರಕ್ಷಿತಾ ಅವರ ತಂದೆ BC ಗೌರಿಶಂಕರ್. ಸಿನಿಮಾ ಸೀರಿಯಲ್ನಲ್ಲಿ ಪೋಷಕ ಪಾತ್ರ. ಅವಕಾಶಕ್ಕಾಗಿ ಹಪ್ಪಿಸ್ತಾ ಇದ್ದ ದರ್ಶನ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುವುದು 1997ರಲ್ಲಿ ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು. ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲ್ನಲ್ಲಿ ನಟಿಸಿದ್ರು. ದಿನಕ್ಕೆ ₹1000 ಸಂಭಾವನೆ. ನಂತರ ಎಸ್ ನಾರಾಯಣ್ ಅವರ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ತು. ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು. 2000ನೇ ಇಸವಿ ವಿಜಯಲಕ್ಷ್ಮಿ ಜೊತೆ ಮದುವೆ. ಇಂಥ ದರ್ಶನ್ 2000ನೇ ಇಸವಿಯಲ್ಲಿ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾದ್ರು. ಇವರಿಗೆ ವಿನೀಶ್ ಎಂಬ ಮಗನಿದ್ದಾನೆ. 2002 ಮೆಜೆಸ್ಟಿಕ್ ಮೂಲಕ ಹೀರೋ. ಹಲವು ಹಿಟ್ ಸಿನಿಮಾ, ಹೆಚ್ಚಿತ್ತು ಬೇಡಿಕೆ. ಸಿನಿಮಾ ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ದ ದರ್ಶನ್ ನಾಯಕ ನಟನಾಗೋದು ಮೆಜೆಸ್ಟಿಕ್ ಸಿನಿಮಾ ಮೂಲಕ. PN ಸತ್ಯ ನಿರ್ದೇಶಿಸಿದ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ತಮ್ಮ ಪಾಲಿಗೆ ಬಂದ ಎಲ್ಲ ಸಿನಿಮಾಗಳನ್ನ ಒಪ್ಪಿಕೊಳ್ತಾ ಹೋದ್ರು. ಹಲವು ಸಿನಿಮಾಗಳು ಹಿಟ್ ಆಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹು ಬೇಡಿಕೆಯ ನಟರಲ್ಲಿ ಒಬ್ಬರಾದ್ರು. 2006ರಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಎಂಟ್ರಿ. ವರ್ಷ ಕಳೆದಂತೆ ಆಕ್ಟಿಂಗ್ ಕರಿಯರ್ ಗಟ್ಟಿ ಮಾಡಿಕೊಂಡ ದರ್ಶನ್ 2006ರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತೂಗುದೀಪ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ಈ ಬ್ಯಾನರ್ಗಳಲ್ಲಿ ಹಲವು ಸಿನಿಮಾಗಳನ್ನ ನಿರ್ಮಿಸಿದ್ರು. 2011 ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ. ಇಂಥ ದರ್ಶನ್ ವಿರುದ್ಧ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ರು. ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದ್ರು. ಇದರ ಬೆನ್ನಲ್ಲಿ ಅರೆಸ್ಟ್ ಆದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಸುಮಾರು 28 ದಿನಗಳ ಕಾಲ ಜೈಲು ವಾಸ ಅನುಭವಿಸಿ ಹೊರಬಂದ್ರು. ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಎಂಟ್ರಿ. 2014-15ರ ಆಸುಪಾಸಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ರು ಅಂತ ಹೇಳಲಾಗುತ್ತೆ. ಆ ಟೈಮ್ನಲ್ಲಿ ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸು ಹರಿದಾಡಿತ್ತು. ನಂತರದ ದಿನಗಳಲ್ಲಿ ದರ್ಶನ್ ಪವಿತ್ರ ಗೌಡ ವಿಚಾರಕ್ಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಹಲವು ಬಾರಿ ಸಂಘರ್ಷ ನಡೆದಿದೆ. ಫ್ಯಾಮಿಲಿ ಮ್ಯಾಟ್ರು ಮಾತ್ರ ಅಲ್ಲದೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ದರ್ಶನ್ ವಿವಾದಕ್ಕೆ ಗುರಿಯಾಗಿದ್ದು ಕೂಡ ಉಂಟು. 2024 ದರ್ಶನ್ ಪವಿತ್ರ ಗೌಡ ಅರೆಸ್ಟ್. ಇಂಥ ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ವಿರುದ್ಧ 2024ರಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೊಂದ ಗಂಭೀರ ಆರೋಪ ಕೇಳಿಬಂತು. ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದ್ರು. ನಟ ದರ್ಶನ್ ಎಷ್ಟು ಶ್ರೀಮಂತ ಗೊತ್ತಾ ಫ್ರೆಂಡ್ಸ್? ದರ್ಶನ್ ಬಳಿ ಸುಮಾರು 100 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿದೆ. ಸೊ ಫ್ರೆಂಡ್ಸ್, ನಟ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ, ರಿಯಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ನಮ್ಮದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.